ನಮಸ್ಕಾರ ಸ್ನೇಹಿತರೆ, ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಪಕ್ಕದ ನೆರೆಯ ರಾಜ್ಯ ಆಂಧ್ರ ಪ್ರದೇಶದಲ್ಲಿ ರಾಜಕೀಯ ಚದುರಂಗದಾಟ ನಡೀತಾ ಇದೆ. ಹೇಗೆ ಅಂತ ಹೇಳಿದ್ರೆ, ವೈ.ಎಸ್. ಜಗನ್ಮೋಹನ್ ರೆಡ್ಡಿಯವರು ಅಧಿಕಾರದಲ್ಲಿದ್ದಾಗ ಚಂದ್ರಬಾಬು ನಾಯ್ಡುನ ಜೈಲಿಗೆ ಹಾಕಿಸಿದ್ರು. ಹಾಗೆಯೇ ಈಗಿನ ಪ್ರಸ್ತುತ ಪರಿಸ್ಥಿತಿ ನೋಡ್ತಾ ಹೋದರೆ ಚಂದ್ರಬಾಬು ನಾಯ್ಡು ಅವರು ಅಮೋಘ ಜಯದಿಂದ ಮತ್ತೆ ಅಧಿಕಾರಕ್ಕೆ ಬಂದಿದ್ದಾರೆ. ಈಗ ಮತ್ತೆ ಜಗನ್ಮೋಹನ್ ರೆಡ್ಡಿ ಅವ್ರನ್ನ ಅವರು ಜೈಲಿಗೆ ಕಳಿಸ್ಬೇಕು ಅಂತ ಹೇಳಿ ಕೆಲವೊಂದು ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ. ಇದ್ರ ಯೋಜನೆ ಅಂತ ಹೇಳೋದು ತಪ್ಪಾಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಅದು ಮಾಡಿರುವಂಥ ಕೆಲಸ ಆಗಿದೆ. ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ಋಷಿಗೊಂಡ ಅಂತ ಬೆಟ್ಟ ಇದೆ. ಈ ಬೆಟ್ಟದಲ್ಲಿ 9.8 ಎಕರೆ ಭೂಪ್ರದೇಶದಲ್ಲಿ ವೈ.ಎಸ್. ಜಗನ್ಮೋಹನ್ ರೆಡ್ಡಿಯವರು ಒಂದು ವಿಲಾಸಿ ಅರಮನೆಯನ್ನು ನಿರ್ಮಿಸೋಕೆ ಅನುಮೋದನೆಯನ್ನು ನೀಡಿದರು. ಈ ವಿಲಾಸಿ ಅರಮನೆ ಖಾಸಗಿ ಅರಮನೆ ಅಲ್ಲ, ಇದು ಸರ್ಕಾರಿ ಅರಮನೆಯೇ ಆಗಿದೆ. ಸರ್ಕಾರಿ ಅರಮನೆ ಅಂತಲೇ ಅನುಮೋದನೆ ಆಗಿ 120 ಕೋಟಿ ಇದಕ್ಕೆ ಅನುಮೋದನೆ ಅಮೌಂಟು ಸಿಕ್ಕಿದೆ. 9.8 ಎಕರೆ ಭೂಪ್ರದೇಶದಲ್ಲಿ ನಾವು ನೋಡ್ತಾ ಹೋದರೆ 3 ಕಟ್ಟಡಗಳನ್ನ ನೋಡ್ಬೋದು, 12 ಬೆಡ್ರೂಮ್ಗಳನ್ನ ನೋಡ್ಬೋದು, 7 ಬ್ಲಾಕ್ ಕೂಡ ಬರುತ್ತೆ. ಈ ಒಂದು ಕಟ್ಟಡಗಳಲ್ಲಿ ಸ್ಪಾ, ಫಿಟ್ನೆಸ್, ಬಿಸ್ನೆಸ್ ಹೋಟೆಲ್ ಈ ಥರ ನಾವು ತುಂಬ ನೋಡ್ತಾ ಹೋಗ್ಬೋದು. ಒಟ್ಟಾರೆಯಾಗಿ ಇದಕ್ಕೆ 478 ಕೋಟಿ ಖರ್ಚಾಗಿದೆ. ಸೋಫಾ ಕುರ್ಚಿ ತಗೊಳ್ಳೋದಕ್ಕೆ 18 ಕೋಟಿ, ಇಂಟೀರಿಯರ್ ಡಿಸೈನ್ಗೆ 19 ಕೋಟಿ, ವಿದ್ಯುತ್, ನೀರು, ಒಳಚರಂಡಿ 28 ಕೋಟಿ.